is Shreyani from Mysore. Welcome back to Shreyani's World. ಏನಿದು ಶ್ರೇಯಾನ್ವಿನೇ ಕಾಣಿಸ್ತಿಲ್ವಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ವೇಟ್ ಐ ಆಮ್ ಹಿಯರ್. ನಮ್ಮ ಅಮ್ಮಮ್ಮ ಇದಾರಲ್ಲ, ಅವ್ರ ಅಣ್ಣನ ಮಗನ ಮದುವೆ ಬ್ಯಾಂಗ್ಳೂರಲ್ಲಿ ಇತ್ತು. ಮದುವೆ ಅಂತೂ ಸಖತ್ತಾಗಿತ್ತು. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ನಾನು ಹೇಗೆ ಎಂಜಾಯ್ ಮಾಡಿದೆ, ನನ್ನ ಔಟ್ಫಿಟ್ ಹೇಗಿತ್ತು, ಕಂಪ್ಲೀಟ್ ಡೀಟೇಲ್ಸ್ ಇನ್ ದಿಸ್ ವಿಡಿಯೋ. ಮದುವೆ ಇದ್ದಿದ್ದು ಬಾಲನ್ ಆರ್ಚರ್ಡ್ JP ನಗರ್ ಬೆಂಗಳೂರಲ್ಲಿ. ಸ್ಯಾಟರ್ಡೆ 1 ಎಲ್ಲ ಬ್ಯಾಂಗ್ಳೂರ್ಗೆ ರೀಚ್ ಆದ್ವಿ. ಅರೇಂಜ್ಮೆಂಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಐ ಹ್ಯಾವ್ ಸೀನ್ ಮ್ಯಾನಿ ಸ್ಕ್ರಿಪ್ಚರ್ಸ್ ಆ್ಯಂಡ್ ಟ್ರೆಡಿಷನ್ಸ್. I was very happy to see all that. ಥಟ್ ಅಂತ ಮದುವೆ ಮನೆಗೆ ಹೋದ್ವಿ. ಪಟ್ ಅಂತ ಶಾಸ್ತ್ರಗಳು ಸ್ಟಾರ್ಟ್ ಆಯ್ತು. ಚಟಪಟ ಅಂತ ನಮ್ಮಮ್ಮ ನನ್ನನ್ನು ರೆಡಿ ಮಾಡಿದ್ರು. This is my first outfit. Come on. Blue like a sky. It's so high. Blue like a butterfly. ಡ್ರೆಸ್ ಅಪ್ ಆಗಿ ಮದುವೆ ಮನೆಗೆ ಹೋಗಿ ಶಾಸ್ತ್ರ ಎಲ್ಲ ನೋಡಿದೆ. ನನಗೆ ಎಲ್ಲ ಕಲರ್ಸು ತುಂಬಾನೇ ಇಷ್ಟ. ಬಿಕಾಸ್ ಐ ಲೈಕ್ ಕಲರ್ಫುಲ್. ನಾನು ನಮ್ಮಮ್ಮ ಮ್ಯಾಚಿಂಗ್ ಡಾರ್ಕ್ ಬ್ಲೂ, ಲೈಟ್ ಬ್ಲೂ. ನೀವೆಲ್ಲ ಕನ್ಫ್ಯೂಸ್ ಆಗಬೇಡಿ, ನಮ್ಮಮ್ಮ ಇಲ್ಲಿ ಹೇರ್ ಸ್ಟೈಲ್ ಮಾಡ್ತಿಲ್ಲ. ಹೇರ್ ಸೆಟ್ ಮಾಡೋ ಥರ ಮಾಡ್ತಾ ಚಿನಿ ಜೋರಾಗಿ ಓಡಾಡಬೇಡ, ಬೀಳ್ತೀಯಾ. ಐಸ್ ಕ್ರೀಮ್ ಜಾಸ್ತಿ ತಿನ್ಬೇಡ, ನೆಗಡಿ ಆಗುತ್ತೆ. ಹುಷಾರಾಗಿರು, ಕೇರ್ಫುಲ್ ಆಗಿರು ಅಂತ ಟೀಚ್ ಮಾಡ್ತಾ ಇದ್ದಾರೆ. ನಾನು ಹೂ ಅಂತ ಹೇಳಿದ್ದೀನಿ, ಯಾಕಂದ್ರೆ ನನ್ನ ಸಪೋರ್ಟ್ಗೆ ಅಮ್ಮಮ್ಮ ಬಾಬಾ ಇದ್ದಾರೆ. ಇಲ್ಲಿ ನೋಡಿ, ಇವರೇ ನಮ್ಮ ಅಮ್ಮಮ್ಮ ಬಾಬಾ. ಸಮಟೈಮ್ ನಾನು ಮಿಸ್ಟೇಕ್ ಮಾಡಿದಾಗ ನಮ್ಮಮ್ಮನ ಹತ್ರ ಶ್ರೇಯಾನಿ ಮಿಸ್ಟೇಕೇ ಮಾಡಿಲ್ಲ ಅಂತ ವಾದ ಮಾಡೋರು ಅಮ್ಮಮ್ಮ ಬಾಬಾನೇ. ಸಿಂಪಲ್ ಆಗಿ ಫೋಟೋಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ರಿಸೆಪ್ಷನ್ ರೆಡಿ ಆಗಕ್ಕೆ ಹೋಗ್ತಾ ಇದ್ದೀನಿ. ನಾನು ರಿಸೆಪ್ಷನ್ ಹಾಕೋತಿರೋ ಈ ಬ್ಯೂಟಿಫುಲ್ ಗೌನು ಸಪ್ರೇಟ್ ಮೆಟೀರಿಯಲ್ ತಗೊಂಡು ಸ್ಟಿಚಿಂಗ್ ಮಾಡಿಸಿರೋದು. ದಿಸ್ ಈಸ್ ಮೈ ಫೇವ್ರೆಟ್ ಗೌನ್. ನೈಟ್ ಆಯಿತು. ನೈಟಲ್ಲಿ ಲೈಟ್ ಕಲರ್ ಗೌನ್ ಹಾಕೊಂಡಾಯ್ತು. ಮ್ಯಾಚಿಂಗ್ ಇಯರಿಂಗ್ಸ್, ಕ್ಲಿಪ್ಸ್, ಡಿಫ್ರೆಂಟ್ ಹೇರ್ ಸ್ಟೈಲ್. ಸೊ ಐ ಲವ್ ಮೈ ಸೆಲ್ಫ್ ಆಲ್ವೇಸ್. ಸೆಲ್ಫ್ ಕೇರ್ ಇಸ್ ನಾಟ್ ಅ ವೇಸ್ಟ್ ಆಫ್ ಟೈಮ್. ನನ್ನ ಅಮ್ಮ ನನಗೆ 5 ಮಿನಿಟ್ಸಲ್ಲಿ ಈ ಥರ ರೆಡಿ ಮಾಡಿದ್ರು. 1, 2, 3. ದಿಸ್ ಇಸ್ ಮೈ ಸೆಕೆಂಡ್ ಔಟ್ಫಿಟ್. ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಇನ್ನರ್ ಬ್ಯೂಟಿ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಔಟರ್ ಬ್ಯೂಟಿ. ನಾವು ಹಾಕೊಳ್ಳೋ ಬಟ್ಟೆಯಿಂದ, ನಾವು ಯೂಸ್ ಮಾಡೋ ಕಾಸ್ಮೆಟಿಕ್ಸ್ ಇಂದ ನಾವೇನು ಬ್ಯೂಟಿಫುಲ್ ಆಗಿ ಕಾಣಲ್ಲ. ನಾವು ಬ್ಯೂಟಿಫುಲ್ ಆಗಿ ಯಾವಾಗ ಕಾಣ್ತೀವಿ ಗೊತ್ತಾ? ಗುಡ್ ಹಾರ್ಟ್, ಕೈಂಡ್ನೆಸ್, ಹ್ಯಾಪಿನೆಸ್ ಇಂದ ನಾವು ಮೋರ್ ಬ್ಯೂಟಿಫುಲ್ ಆಗಿ ಕಾಣ್ತೀವಂತೆ. ಬ್ಯೂಟಿ ಇಸ್ ನಾಟ್ ಅಬೌಟ್ ಹ್ಯಾವಿಂಗ್ ಅ ಪ್ರಿಟಿ ಫೇಸ್. ಇಟ್ ಈಸ್ ಅಬೌಟ್ ಹ್ಯಾವಿಂಗ್ ಅ ಪ್ರಿಟಿ ಮೈಂಡ್, ಅ ಪ್ರಿಟಿ ಹಾರ್ಟ್, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅ ಬ್ಯೂಟಿಫುಲ್ ಸೋಲ್. There is no cosmetic for beauty like happiness. ನಾನಂತೂ ರೆಡಿಯಾಗಿ ಫೋಟೋ ಶೂಟ್ ಮಾಡ್ಕೊಂಡೆ ಆ್ಯಂಡ್ ಎಂಜಾಯ್ ಕೂಡ ಮಾಡಿದೆ. ಚಿನ್ನಿ, ನೀನ್ ಮಾತ್ರ ಎಂಜಾಯ್ ಮಾಡ್ದಾ? ನಾವೆಲ್ಲ ಎಂಜಾಯ್ ಮಾಡಿಲ್ವಾ? ಹಾ ಅಮ್ಮ, ಎಲ್ಲರೂ ಎಂಜಾಯ್ ಮಾಡಿದ್ವಿ ಅಲ್ವಾ? ಮದುವೆ, ಫಂಕ್ಷನಲ್ಲಿ ರಿಲೇಷನ್ಸು, ಎಷ್ಟೋ ದಿನಗಳಾಗಿರುತ್ತೆ ಎಲ್ಲರನ್ನೂ ಮೀಟ್ ಮಾಡಿ. ಎಷ್ಟೋ ದಿನಗಳ್ಯಾಕೆ, ವರ್ಷಗಳೇ ಉರುಳೋಗಿರುತ್ತೆ ಕೆಲವ್ರನ್ನ ನೋಡಿ. ಮದುವೆಗೆ ಹೋಗ್ತೀವಿ, ಹಾಗೆ ರೆಡಿ ಆಗಬೇಕು, ಹೀಗೆ ರೆಡಿ ಆಗಬೇಕು, ಹಾಗೆ ಕಾಣಿಸ್ಬೇಕು, ಹೀಗೆ ಕಾಣಿಸ್ಬೇಕು ಅಂತ ಅಂದ್ಕೊಳ್ಳೋದಕ್ಕಿಂತ ಆ ಮದುವೆ ಮನೆಯಲ್ಲಿ ಎಲ್ಲ ರಿಲೇಷನ್ಸು ಸಿಕ್ಕಿ ನಾವೆಲ್ಲ ಎಂಜಾಯ್ ಮಾಡೋದೇ ಒಂಥರ ತುಂಬ ಅನ್ಫರ್ಗೆಟಬಲ್ ಮೂಮೆಂಟ್ ಆಗಿರುತ್ತೆ. ಇವನು ಪೂರ್ವಿಕು, ಮೊದಲನೇ ಮಾಮನ ಮಗ. ನನ್ನ 2ನೇ ಮಾಮ ಬ್ಯುಸಿಯಾಗಿದ್ರು ಅಂತ ಬಂದಿರಲಿಲ್ಲ. ಇವರು ನನ್ನ ಮೊದಲನೇ ಮಾಮ ಗಣು ಮಾಮ. ಇಲ್ಲಿ ನೋಡಿ ನನ್ನ ಸಪೋರ್ಟರು ಹೇಗೆ ನಿಂತಿದ್ದಾರೆ ಅಂತ. ಇವರೆಲ್ಲ ನನ್ನ ರಿಲೇಷನ್ಸು. ನಾನು ಪೂರ್ವಿಕಂತೂ ಮದುವೆ ಮನೆಯಲ್ಲಿ ನೈಟು ಚೆನ್ನಾಗಿ ಆಟ ಆಡಿದ್ವಿ. ಎಲ್ಲರೂ ಪೀಠ ಕಟ್ಟಿಸ್ಕೊತಾ ಇದ್ರು. ನನಗೂ ತುಂಬ ಆಸೆ ಆಗ್ತಿತ್ತು. ನಾನು ಅಮ್ಮಂಗೆ ಹೇಳಿದೆ ಪೀಠ ಕಟ್ಟಿಸಿ ಅಂತ. ನಮ್ಮಮ್ಮ ಹೇಳಿದ್ರು ಈ ಡ್ರೆಸ್ಸಿಗೆ ಸೂಟ್ ಆಗಲ್ಲ ಅಂತ. ಇಮಿಡಿಯೇಟ್ ಆಗಿ ಅಮ್ಮ ಬಾಬಾಗೆ ಹೇಳಿದೆ. ಸೊ ಅವರು ಪೀಠ ಕಟ್ಟಿಸೇ ಬಿಟ್ರು. ಮಾರ್ನಿಂಗು ಧಾರೆ ಟೈಮಲ್ಲಿ ಟ್ರೆಡಿಷನಲ್ ಡ್ರೆಸ್ಗೆ ಪೇಟ ಕಟ್ಟಿಸ್ಕೊಡುವೆ ಅಂತ ಹೇಳಿದ್ರೆ ನನ್ನ ಮಾತು ಕೇಳದೆ ನಮ್ಮಪ್ಪ ಅಮ್ಮನ ಸಪೋರ್ಟ್ ತೊಗೊಂಡು ಪೇಟ ಕಟ್ಟಿಸ್ಕೊಂಡು ಎಂಜಾಯ್ ಮಾಡಿದ್ಲು.
ಸೊ ಎಲ್ಲ ಒಂಥರ ತುಂಬ ಚೆನ್ನಾಗಿತ್ತು. ನನ್ನ ಎಷ್ಟೋ ರಿಲೇಷನ್ಸ್ನ ನೋಡೇ ಇರಲಿಲ್ಲ. ಸೊ ಎಲ್ಲರನ್ನೂ ಮೀಟ್ ಮಾಡಿ ತುಂಬಾನೇ ಖುಷಿ ಆಯಿತು. ನಾವೆಷ್ಟೋ ಫಂಕ್ಷನ್ಗಳಿಗೆ ಬ್ಯುಸಿ ಅಂತ ಹೋಗೋದೇ ಇಲ್ಲ. ಎಷ್ಟೋ ಒಳ್ಳೆ ಮೂಮೆಂಟ್ಗಳನ್ನ ನಾವು ತುಂಬಾನೇ ಮಿಸ್ ಮಾಡ್ಕೊಂಡಿರ್ತೀವಿ. ನೈಟಲ್ಲಿ ಆ ಬ್ಯೂಟಿಫುಲ್ ಲೈಟಲ್ಲಿ ಬ್ರೈಟಾಗಿ ಓಡಾಡ್ತಿದ್ದೆ. ನಾನು ನನ್ನ ಗಣಮಾಮ ಅಂತೂ ಸೆಲ್ಫಿ ತಗೊಂಡಿದ್ದು. ಪೇಟ ಹಾಕಿಸ್ಕೊಳ್ಳೋಕೆ ಮುಂಚೆನೆ ಒಂದು ಲುಕ್ಕು, ಪೇಟ ಹಾಕಿಸ್ಕೊಂಡ್ಮೇಲೆ ಒಂದು ಲುಕ್ಕು. ನನ್ಗಂತೂ ಪೇಟ ತುಂಬಾನೇ ಇಷ್ಟ ಆಯ್ತು. ಇವರೇ ಬಾಬು ಮಾಮ, ಅವ್ರ ಮಗಂದೇ ಮದುವೆ. ಅಂತೂ ಇಂತೂ ರಿಸೆಪ್ಷನ್ನು ಮುಗೀತು, ಫೋಟೋಸ್ ತೆಗ್ದಿದ್ದು ಮುಗೀತು. ನೆಕ್ಸ್ಟ್ ಏನಿದ್ರು ಹಳದಿ ಶಾಸ್ತ್ರಕ್ಕೆ ರೆಡಿ ಆಗಬೇಕು. ನಮ್ಮಮ್ಮ ನನಗೆ ರೂಮಲ್ಲಿ ಮಲ್ಕೋ ಅಂತ ಹೇಳ್ತಿದ್ರು. ನಾನಂತೂ ಮಲಗಿಲ್ಲಪ್ಪ. ನಾನು ರೆಡಿಯಾಗಿ ಬಂದೆ. ದಿಸ್ ಇಸ್ ಮೈ ಥರ್ಡ್ ಔಟ್ಫಿಟ್, ರೆಡಿ ಫಾರ್ ಹಲ್ದಿ. ಹಲ್ದಿ ಶಾಸ್ತ್ರ ಎಲ್ಲ ನೋಡಿದೆ, ತುಂಬಾನೇ ಆಟ ಆಡಿದೆ. 2 o'clock ತನಕ ಆಟ ಆಡ್ತಿದ್ದೆ, ಆಮೇಲೆ ಹೋಗಿ ಮಲ್ಕೊಂಡೆ. ಮಾರ್ನಿಂಗ್ ನಂದು 4th ಔಟ್ಫಿಟ್. ಆಲ್ವೇಸ್ ಐ ಲವ್ ಟ್ರೆಡಿಷನಲ್ ಡ್ರೆಸ್. ಸೊ ಹೇಗೆ ಎಲ್ಲರೂ ರೆಡಿ ಆಗ್ತಾರೆ, ಅಮ್ಮ ನನಗೆ ಹೇಗೆ ರೆಡಿ ಮಾಡ್ತಾರೆ, ವೇಟ್ ಅಂಡ್ ವಾಚ್. ಹಾ ವೇಟ್, ಇನ್ನ ಮಾರ್ನಿಂಗ್ ಆಗಿಲ್ಲ. ನೈಟ್ ಮಲಗೋಕ್ಕೂ ಮುಂಚೆ ನಮ್ಮಮ್ಮ ನನಗೆ ಒಂದು ಒಳ್ಳೆ ವಿಷಯ ಹೇಳ್ಕೊಟ್ರು. ನನಗೂ ನಿಮ್ಮ ಜೊತೆ ಶೇರ್ ಮಾಡ್ಬೇಕನ್ನಿಸ್ತಿದೆ. ನೈಟ್ ಹಳದಿ ಶಾಸ್ತ್ರ ಮಾಡ್ಬೇಕಾದ್ರೆ ಒಂದು ಸೈಡ್ ಕೂತ್ಕೊಂಡು ನಾನು ಅಬ್ಸರ್ವ್ ಮಾಡ್ತಿದ್ದೆ. ಹಾಂ, ನೀನೇನು ಕ್ವಶನ್ ಕೇಳಿದೆ ಅಂತ ನಾನು ಹೇಳ್ತೀನಿ ಇರು. ಅಮ್ಮ, ಇವರೆಲ್ಲ ವರ್ಕ್ ಮಾಡ್ತಿದ್ದಾರಲ್ಲ, ಡೆಕೋರೇಷನ್ ಎಲ್ಲ ಇಷ್ಟೊಂದು ಕಷ್ಟನ ಮಾಡೋದು. ಅವ್ರು ನೈಟ್ ಪೂರ್ತಿ ಎಚ್ಚರ ಇರಬೇಕಾ, ಅವ್ರು ನಿದ್ದೆ ಮಾಡಲ್ವಾ, ಇಷ್ಟೊಂದು ಕಷ್ಟನ ಅವರೆಲ್ಲ ಡೆಕೋರೇಟ್ ಮಾಡೋದು ಅಂತ ಕೇಳಿದ್ಲು. ಅದಕ್ಕೆ ಅಮ್ಮ ಹೇಳಿದ್ರು, ನೋಡಕ್ಕೆ ಬ್ಯೂಟಿಫುಲ್ ಆಗಿ ಕಾಣ್ಬೇಕಂದ್ರೆ ಅದ್ರ ಹಿಂದೆ ತುಂಬಾ ಜನ ಎಫರ್ಟ್ ಇರುತ್ತೆ ಅಂತ. ಒಂದಿನ ನಿದ್ದೆ ಮಾಡಿಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗ್ತಿರತ್ತೆ. ಎಷ್ಟೋ ಜನ ನೈಟ್ ಶಿಫ್ಟ್ ವರ್ಕ್ ಮಾಡ್ತಾ ಇರ್ತಾರಲ್ವಾ, ನನ್ನ ಕಡೆಯಿಂದ ಎಲ್ಲಾರ್ಗೂ ಒಂದು ಬಿಗ್ ಸಲ್ಯೂಟ್. ಬೆಳಿಗ್ಗೆ ಧಾರೆಗೆ ಎಲ್ಲ ರೆಡಿ ಆಗ್ತಿದೆ. ಸೊ ನಾನು ಮಲ್ಗಿ ಎದ್ದು ರೆಡಿಯಾಗಿ ಬರ್ತೀನಿ. ಮೂನ್ ಹೋಯ್ತು, ಸನ್ ಬಂತು, ಮಾರ್ನಿಂಗ್ ಆಗಿ ಹೋಯ್ತು. ಅಮ್ಮ ನನಗೆ ಟ್ರೆಡಿಷನಲ್ ಆಗಿ ಈ ತರ ರೆಡಿ ಮಾಡಿದ್ರು. I feel like royalty in my traditional outfit. Always I love traditional dress. Night light color, morning dark color. ಹೇಗಿದೆ ನನ್ನ ಔಟ್ಫಿಟ್? ಸಂಡೇ ತುಂಬ ಮಳೆ ಇತ್ತು, ಚಳಿ ಕೂಡ ಜಾಸ್ತಿನೇ ಇತ್ತು. ಚಳಿ ಮಳೆ ಎರಡೂ ಇದ್ರೂ ಕ್ಲೈಮೇಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಕೂಲ್ ಆಗಿತ್ತು. ನನಗೂ ರೆಡಿ ಮಾಡಿದ್ರು, ಅಮ್ಮ ಕೂಡ ರೆಡಿ ಆದ್ರು. ಜೊತೆಯಲ್ಲಿ ಕೋಲ್ಡ್ ಇದೆ, ಐಸ್ ಕ್ರೀಮ್ ತಿನ್ನಬೇಡ ಎಂದು ಹೇಳುತ್ತಾ ಬಂದೆ ನೀನಮ್ಮ. ಆದ್ರೂ ಐಸ್ ಕ್ರೀಮ್ ತಿಂದೆ ನಾನಮ್ಮ. ಅದಕ್ಕೆ ಕೋಲ್ಡ್ ನಿನಗೆ ಜಾಸ್ತಿ ಆಗಿರೋದು ಕಣಮ್ಮ. ನಂದು ನಮ್ಮ ಮುಂದೆ ಫೋಟೋ ಶೂಟ್ನ ನೀಟಾಗಿ ಮುಗಿಸಿ ಮದುವೆ ಮಂಟಪಕ್ಕೆ ಹೋದ್ವಿ. ಮಂಟಪದಲ್ಲಿ ಮದುವೆ ಮುಗೀತು. ಶ್ರೇಯಾನ್ವಿದು ಮತ್ತೆ ಪೇಟ ಕಟ್ಟಿಸ್ಕೋಬೇಕು ಅಂತ ಹಠ ಶುರು ಆಯಿತು. ಅದೇನೋ ಪೇಟ ಕಟ್ಟಿಸ್ಕೊಳ್ಳೋದು ಅಂದರೆ ಶ್ರೇಯಾನ್ವಿಗೆ ತುಂಬ ಇಷ್ಟ ಆಯಿತು. ನಾನು ಧಾರೆ ಮುಗಿದ್ಮೇಲೆ ಪೇಟ ಕಟ್ಟಿಸ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ನ. ಧಾರೆ ಮುಗಿಯೋದನ್ನೇ ಕಾಯ್ಕೊಂಡು ಕೂತ್ಕೊಂಡು ಪೇಟ ಕಟ್ಟಿಸ್ಕೊಳಕ್ಕೆ ರೆಡಿಯಾಗಿ ಹೋದ್ಲು. ಅಮ್ಮ ಪೇಟ ಕಟ್ಟಿಸ್ಕೊತಾ ಇದ್ರೆ ಏನೋ ಒಂಥರ ವೈಬು, ಏನೋ ಒಂಥರ ಖುಷಿ. ಅಮ್ಮ ನಾನೀಗ ಪೇಟ ಕಟ್ಟಿಸ್ಕೊಳಕ್ ಹೋಗ್ತಿದ್ದೀನಿ, ನೀನು ಫುಲ್ ವಿಡಿಯೋ ಮಾಡೋ ಅಂತ ಅಮ್ಮಂಗೆ ಹೇಳಿದೆ ನಾನು. ಅಮ್ಮಮ್ಮ ಬಾಬಾ ಜೊತೆ ಪೇಟ ಕಟ್ಟಿಸ್ಕೊಳಕ್ ಹೋದೆ. ಪೇಟ ಕಟ್ಟಿಸ್ಕೊಳ್ಳುವಾಗ ಬಟರ್ಫ್ಲೈ ತರ ಹಾರಾಡ್ತಿದ್ದೆ. 1 2 3 ಸ್ಟಾರ್ಟ್. ನಾನ್ ಪೇಟ ಕಟ್ಟಿಸ್ಕೊಂಡ್ಮೇಲೆ ಅಮ್ಮನ್ ಕೂಡ ಪೇಟ ಕಟ್ಟಿಸಿದೀನಿ. ವೇಟ್ ಅಂಡ್ ವಾಚ್. ಇಟ್ಸ್ ಸೋ ಬ್ಯೂಟಿಫುಲ್ ಟ್ರೆಡಿಷನ್.
There are so many beautiful reasons to be happy. Happy, happy, I'm so happy. ಮದುವೆಯಲ್ಲಿ ಎಲ್ಲರೂ ಪೀಠ ಕಟ್ಟಿಸ್ಕೊತಾರೆ. ಅಮ್ಮ ಅಪ್ಪ ಎಲ್ಲರೂ ಪೀಠ ಕಟ್ಟಿಸ್ಕೊಂಡ್ರು. ಮದುವೆ ಅಂತೂ ತುಂಬಾ ಚೆನ್ನಾಗಿತ್ತು. ಈಚ್ ಅಂಡ್ ಎವ್ರಿ ಮೂಮೆಂಟ್ ನಾನು ಎಂಜಾಯ್ ಮಾಡಿದೆ. Take the time today to love yourself. You are all deserve it. ಟ್ರೆಡಿಷನಲ್ ಆಗಿ ಪೇಟ ಕಟ್ಟಿಸ್ಕೊಂಡ್ಮೇಲೆ ಏನೋ ಒಂಥರ ಮಜಾ. ಫ್ಯಾಮಿಲಿ ಎಲ್ಲ ಪೇಟ ಕಟ್ಟಿಸ್ಕೊಂಡ್ಮೇಲೆ ಫೋಟೋ ತೆಗಿಕೊಂಡ್ವಿ. Family are like branches on a tree. We grew in different directions, yet our roots remain as one. ಇವತ್ತು ಎಷ್ಟೋ ಬ್ಯೂಟಿಫುಲ್ ಮೂಮೆಂಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನಗನ್ಸಿದ್ದನ್ನ ಹೇಳಿದ್ದೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ and subscribe my channel. I will come with another interesting video very soon. Until that, bye bye.